ಬಿಗ್ ಬಾಸ್ ಮನೆಯೊಳಗೆ ಇರ್ಬೇಕಾದಂತ ಒಂದು ದೊಡ್ಡ ನಿಯಮ, ಹ್ಮ್. ಹೊರಗಿನ ವಿಚಾರ ಒಳಗ್ ಬರ್ಕೂಡ್ದು. ಓಕೆ. ಪಾಪ ಅವರು ಅದಕ್ಕೆ ಎಷ್ಟು ಮೆಜರ್ಸ್ ತಗೊಳ್ತಾರೆ ಅಂತಂದ್ರೆ, ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ಎಲ್ಲಾ ಮಾಸ್ಕ್ ಹಾಕೊಂಡ್ ಬರೀ ಪಾಪ ಒಂದು ಕಣ್ಣು ಮಾತ್ರ ಪಿಳಿ ಅಂತ ಬಿಟ್ಕೊಂಡ್ ಬರ್ತಾರೆ ಡಾಕ್ಟರ್ಗಳು ಕೂಡ. ಯಾರು ಅವರ ಒಂದು ಇದನ್ನ ತೋರ್ಸ್ಕೊತಾ ಇಲ್ಲ, ಅಲ್ಲಿ ಫುಲ್ ಮುಖಾನ ಎಲ್ಲರೂ ಮುಚ್ಕೊಂಡಿರ್ತಾರೆ. ಈ ಕಂಟೆಸ್ಟೆಂಟ್ ಗಳನ್ನ ಬಿಟ್ರೆ ಅವ್ರಿಗೆ ನೋಡೋದಕ್ಕೆ ಯಾರು ಸಿಗೋದೇ ಇಲ್ಲ. ಓಕೆ. ಆ ರೀತಿಯಾಗಿ ಪಾಪ ಅವರಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಚೈತ್ರ ಅವರು ಜ್ಞಾನ ತಪ್ತಾರೆ, ಪಾಪ ಹೊರಗಡೆ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿದೆಲ್ಲ ವಿಚಾರಗಳನ್ನ ತಿಳ್ಕೊಳ್ತಾರೆ. ನಮ್ಗೇನು ತೋರ್ಸಿದ್ರು ವೀಕೆಂಡ್ ವಿತ್ ಸುದೀಪ್ ಸರ್ ಜೊತೆಗೆ, ಸುದೀಪ್ ಸರ್ ಹೇಳ್ತಾರೆ ಅಲ್ಲಿ ನರ್ಸ್ಗಳ ಜೊತೆ ಮಾತಾಡ್ತಾರೆ, ಡಾಕ್ಟರ್ಸ್ಗಳ ಜೊತೆ ಮಾತಾಡ್ತಾರೆ, ಸಿಬ್ಬಂದಿಗಳ ಜೊತೆ ಮಾತಾಡ್ತಾರೆ, ಬಿಗ್ ಬಾಸ್ ನ ವಿಚಾರವಾಗಿ ಎಲ್ಲದನ್ನು ತಿಳ್ಕೊಳ್ತಾರೆ, ಮನೆ ಒಳಗೆ ವಾಪಸ್ ಬರ್ತಾರೆ. ನಾನೇನ್ ಅಂದ್ಕೊಂಡೆ ಅಂದ್ರೆ, ಇವಾಗ ರಜತ್ ಅವರು, ಜಗದೀಶ್ ಅವರು ಒಂದ್ ಸ್ವಲ್ಪ ಗುದ್ದಾಟ ಮಾಡ್ಕೊಂಡಿದ್ದಕ್ಕೆ ಅವ್ರನ್ನ ವಿತಿನ್ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಲಾಯ್ತು. ರಂಜಿತ್ತು ಮತ್ತೆ ಜಗದೀಶ್ ಅವ್ರನ್ನ. ನಾನ್ ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಚೈತ್ರ ಅವ್ರನ್ನು ಈಗ ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ಇವರಿಂದ ದೊಡ್ಡ ನಿಯಮ ಉಲ್ಲಂಘನೆ ಆಗಿದೆ. ಹೊರಗಡೆ ಹೋಗಿದ್ದಾರೆ, ವಿಚಾರಗಳನ್ನ ಸಂಗ್ರಹಿಸ್ಕೊಂಡಿದ್ದಾರೆ, ತಂದಿದ್ದಾರೆ, ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ನಿಯಮ ಉಲ್ಲಂಘನೆ ಆಗಿದೆ. ಡೆಫಿನೆಟ್ಲಿ ಇವರನ್ನ ಹೊರಗಡೆ ಕಳಿಸ್ತಾರೆ ಅಂತಾನೆ ನಾನು ಅಂದ್ಕೊಂಡಿದ್ದೆ. ಅದಲ್ಲ ಆಗ್ಲಿಲ್ಲ. ಈ ರೀತಿಯಾಗಿ ಕೆಲವನ್ನ ನೋಡಿದಾಗ ಆಮೇಲೆ ಇನ್ನೊಂದು ನನ್ನ ಮನಸ್ಸಿಗೆ ತೀರಾ ನೋವನ್ನ ಉಂಟು ಮಾಡಿದಂತ ಒಂದು ಪ್ರಸಂಗ. ಇದೆಲ್ಲದನ್ನು ನಾ ಮನೆ ಒಳಗೆ ಇದ್ದಿದ್ರೆ ದೊಡ್ಡ ಮಟ್ಟದಲ್ಲೇ ನಾನು ಇದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ದೆ. ಇನ್ನೊಂದು ನನ್ನ ಮನಸ್ಸಿಗೆ ತುಂಬಾ ನೋವಾದಂಥದ್ದು, ಇದು ಯಾಕೆ ಬೆಳಕಿಗೆ ಹೆಚ್ಚಿಗೆ ಬರ್ಲಿಲ್ವೋ ಗೊತ್ತಿಲ್ಲ. ಒಂದಿಬ್ರು 3 ಜನ ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡಿದ್ರು, ಅದು ಅಲ್ಲಿಗೆ ನಿಂತೋಯ್ತು. ನವೆಂಬರ್ 1ನೇ ತಾರೀಕು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಪಡಬೇಕಾದಂತಹ ಕನ್ನಡ ರಾಜ್ಯೋತ್ಸವದ ದಿನ. ಅವತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಎಲ್ರು ನಮ್ಮ ಉಡುಗೆಯನ್ನ ತೊಟ್ಟು ನಮ್ಮ ನಾಡಗೀತೆಯನ್ನ ಹಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಗಮನಿಸಿದಂಥದ್ದು, ನಾನು ಗಮನಿಸಿ ಸುಮ್ನಾದೆ, ನಾನು ಒಬ್ಳಿಗೆ ಕಾಣಿಸಿದೇನೋ ಅಂದ್ಬಿಟ್ಟು ನಾನು ಸುಮ್ನಾಗಿದ್ದೆ. ಎಲ್ರು ನಾಡಗೀತೆಯನ್ನ ಹಾಡ್ಬೇಕಾದ್ರೆ ಕೆಲವರು ಗಟ್ಟಿ ವಾಯ್ಸ್ ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ನಮ್ಮ ಶಿಶಿರ್ ಅಂತವ್ರು. ಇನ್ ಕೆಲವರು ಪಾಪ ಬರೋಷ್ಟನ್ನ ಹಾಡ್ತಾರೆ, ಬರೋದಿದ್ದನ್ನ ಲಿಪ್ಸಿಂಕ್ ಮಾಡ್ತಾರೆ. ಈಗ ಎಲ್ರಿಗೂ ಎಲ್ಲಾ ಪ್ಯಾರಾಗಳು ಬರುತ್ತೆ ಅಂತ ಪಾಪ ಗ್ಯಾರಂಟಿ ಇಲ್ಲ. ಸೊ ಗೊತ್ತಿಲ್ದಿರೋ ಕೆಲವು ಪ್ಯಾರಾಗ್ರಾಫ್ಗಳನ್ನ ಅಥವಾ ಬಿಗಿನಿಂಗ್ ಪ್ಯಾರಾಗ್ರಾಫ್ ಮರ್ತೋದಾಗ ಲಿಪ್ಸಿಂಕ್ ಮಾಡ್ತಾರೆ. ಫೈನ್, ಆಕ್ಸೆಪ್ಟ್ ಮಾಡೋಣ. ಆದ್ರೆ ಅಲ್ಲಿರುವಂತಹ ಗೌತಮಿ ಬಾಯಿ ಮುಚ್ಕೊಂಡು ನಿಂತಿರ್ತಾರೆ ಫುಲ್ಲು. ಅಷ್ಟು ಹಾಡನ್ನ ಹೀಗೆ ನಿಂತಿದ್ದಾರೆ. ಈಗ ನಾವು ಹೊರ ದೇಶಕ್ಕೆ ಹೋದಾಗ ಯಾವ್ದೋ ದೇಶದ ದೇಶಭಕ್ತಿ ಗೀತೆನ ಹಾಕಿದ್ರೆ ನಮಗೆ ಬರಲ್ಲ, ನಾವ್ ಹೀಗೆ ನಿಂತಿರ್ತೀವಿ ತಾನೆ. ಹೌದು, ಹಾಗೆ ನಿಂತಿದ್ದಾರೆ. ಅವ್ರು ಮರಾಠಿಯವ್ರು ಆಗಿರಬಹುದು. 12 ವರ್ಷದಿಂದ ಕರ್ನಾಟಕದಲ್ಲಿದ್ದಾರೆ. ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ, ಕನ್ನಡ ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿನ ನೆಲ ಬೇಕು, ಇಲ್ಲಿನ ಜಲ ಬೇಕು, ಇಲ್ಲಿನ ಆಪರ್ಚುನಿಟೀಸ್ ಬೇಕು, ಇಲ್ಲಿನ ಅವಕಾಶಗಳು ಬೇಕು, ಇಲ್ಲಿನ ಎಲ್ಲಾವುದು ಬೇಕು. ನಮ್ಮ ನಾಡಗೀತೆ ಯಾವ್ದು ಗೊತ್ತಿಲ್ವಾ ನಿಮಗೆ? ಬರ್ದೇ ಇದ್ರು ಚಿಂತೆ ಇಲ್ಲ, ಅದನ್ನ ಕಲಿಯಕ್ಕೆ ಎಷ್ಟು ದಿನ ನಿಮಗೆ? ಪಾಶ್ಚಿಮಾತ್ಯ ದೇಶದಲ್ಲಿ ಹುಟ್ಟಿ ಬೆಳೀತಾ ಇರೋ ಮಕ್ಕಳು ಕನ್ನಡನ ಬರೆದು ಓದ್ತಾರೆ, ನಾಡಗೀತೆಯನ್ನ ಹಾಡ್ತಾರೆ. ಅಲ್ಲಿ ನಾನು ಅಮೆರಿಕಾದಲ್ಲಿ ಕನ್ನಡ ಸಂಘದ ಅಧ್ಯಕ್ಷಳಾಗಿದ್ರಿಂದ ಹೇಳ್ತಾ ಇದ್ದೀನಿ, ಅಲ್ಲಿನ ಮಕ್ಕಳು ನಾಡಗೀತೆ ಹಾಡ್ತಾರೆ, ನಮ್ಮ ಕನ್ನಡದ ನಾಡಗೀತೆಯನ್ನ ಹಾಡ್ತಾರೆ. ಇಲ್ಲಿರೋರು 12 ವರ್ಷದಿಂದ ನೀವು ಇಲ್ಲಿ ಇದ್ದೀರಾ ಅಂತಂದ್ರೆ ಬಹಳ ಕಾಲನೇ ಅದು. ಅದ್ರಲ್ಲಿ ನಿಮಗೆ ಆ ಮಹಾತಾಯಿಗೆ ಕನ್ನಡ ಓದಕ್ಕೆ ಬರಲ್ಲ. ಇದುವರೆಗೂ ನೋಡಿ, ಒಂದು ಟಾಸ್ಕ್ ಅವ್ರು ಓದಿಲ್ಲ. ಎಲ್ಲರೂ ಓದಿದ್ದಾರೆ, ಅವ್ರು ಓದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.